ಇವತ್ತೇನು ಬೃಹತ್ ಪ್ರಮಾಣದಲ್ಲಿ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಮೊಟ್ಟ ಮೊದಲಿಗೆ ನಾನು ಇಲ್ಲಿ ಬಂದಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ, ಎಲ್ಲ ತಾಲೂಕುಗಳಿಂದ ಹಾಗೂ ಕಲಬುರಗಿ ನಗರಗಳಿಂದ ಬಂದಂಥ ಎಲ್ಲ ಅಭಿಮಾನಿಗಳಿಗೆ ತುಂಬ ಧನ್ಯವಾದಗಳು ನಾನು ಹೇಳಿ ಬಯಸ್ತೇನೆ. ನಾನು ಈ ಮಾತು ಆಡೋಕ್ಕಿಂತ ಮುಂಚೆ ಒಂದು ಶಾಯರಿ ಹೇಳಿ ನಾನು ಮಾತು ಸ್ಟಾರ್ಟ್ ಮಾಡ್ತೇನೆ. कुछ लोग समंदर खंगालने में लगे हुए हैं, कुछ लोग समंदर खंगालने में लगे हुए हैं, हमारे सांप की कमियां निकालने में लगे हुए हैं. खुद की लंगोटी फटी हुई है, हमारे सांप की पकड़ी उछालने में लगे हुए हैं. ಇವತ್ತು ಕರ್ನಾಟಕದ BJP ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಅವರಿಗೆ ಏನೂ ಮಾತಾಡಬೇಕಂದ್ರೆ ಏನೂ ಸಿಗ್ತಾ ಇಲ್ಲ. ಬರೀ ಪ್ರಿಯಾಂಕ್ ಖರ್ಗೆ ಬಗ್ಗೆ ಮಾತಾಡಿದ್ರೆ ನಾವು ಲೀಡರ್ ಆಗ್ತೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಒಂದಿಷ್ಟು ಜನ ಪ್ರಿಯಾಂಕ್ ಖರ್ಗೆ ಬೈದರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಬೈದರೆ ತಾವು ಲೀಡರ್ ಆಗ್ತೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಜನ ತುಂಬ ಹುಷಾರಿದ್ದಾರೆ, ಜನ ಎಜುಕೇಟೆಡ್ ಇದ್ದಾರೆ. ನಮ್ಮ ಕಲಬುರಗಿ ಜಿಲ್ಲಾ ಜನ ಎಲ್ಲ ಗೊತ್ತಿದೆ. ಅವರು ಬರಬೇಕಾದ್ರೆ ಇಲ್ಲಿ ಇನ್ನೊಂದು ಸಲ ತುಂಬ ವಿಚಾರ ಮಾಡಿ ಬರಬೇಕು. ಮೊನ್ನೆ ತಾನೇ ಇದೇ ಜಾಗದಲ್ಲಿ ಇಡೀ ರಾಜ್ಯ ನಾಯಕರುಗಳು ಬಂದು ಇಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡ್ರು. ಅವರಿಗೆಲ್ಲ ರಾಷ್ಟ್ರದಿಂದ, ರಾಜ್ಯದಿಂದ ಫೋನ್ ಮಾಡಿ ಕರೆಸಿ ಇಲ್ಲಿ ಪ್ರತಿಭಟನೆ ಮಾಡಿಸಿದ್ರು. ಇದು ನಾನು ಹೇಳ್ತಾ ಇಲ್ಲ, BJP ಮುಖಂಡರು ಹೇಳಿದ್ರು ಮಾತು ಹೇಳ್ತಾ ಇದ್ದೀನಿ. ರಾಷ್ಟ್ರದಿಂದ ಫೋನ್ ಮಾಡಿ ನೀವು ಪ್ರತಿಭಟನೆಗೆ ಹೋಗ್ಬೇಕು ಕಲಬುರಗಿ ಅಂತ ಹೇಳಿ ಕಳಿಸಿರೋದಿದೆ. ಆದರೆ ಈ ಪ್ರತಿಭಟನೆಗೆ ಪ್ರಿಯಾಂಕ್ ಖರ್ಗೆ ಅವರ ಅನುಮತಿನೂ ತಗೊಂಡಿಲ್ಲ, ಅವರಿಗೇನು ನಾಲೆಜೂ ಇಲ್ಲ. ಇದು ಎಲ್ಲ ಪ್ಲ್ಯಾನ್ ಮಾಡಿದ್ದು ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು ಮಾತ್ರ ಇದು ಪ್ಲ್ಯಾನ್ ಮಾಡಿರೋದು. ಇದರಲ್ಲಿ ಯಾವ ರಾಷ್ಟ್ರದಿಂದ ಯಾರೂ ಫೋನ್ ಮಾಡಿಲ್ಲ, ರಾಜ್ಯದಿಂದ ಯಾರೂ ಲೀಡರ್ ಫೋನ್ ಮಾಡಿಲ್ಲ. ಮೊನ್ನೆ ಚಿತ್ತಾಪುರದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವಹೇಳನಕ್ಕೆ ಏನು ಇದು ಕೊಟ್ಟರು ಸ್ಟೇಟ್ಮೆಂಟು, ಅದಕ್ಕೆ ಫಸ್ಟ್ ಅವರಿಗೆ ಗೆರಾವ್ ಹಾಕಬೇಕಂತ ನಮ್ಮ ಯುವ ಕಾಂಗ್ರೆಸ್ ಹುಡುಗರು ನಾನು ಫೋನ್ ಮಾಡಿದ್ರು. ಶಿವಾನಂದ್ ಹುನ್ಗುಂಟಿಯವ್ರು ಫಸ್ಟ್ ಫೋನ್ ಮಾಡಿದ್ರು ನನಗೆ. ಅಣ್ಣ ಹಿಂಗೆ ಪ್ರೆಸ್ ಮೀಟ್ ಮಾಡಿದ್ದಾರೆ, ಅವನು ತುಂಬ ಅವಶ್ಯವಾಗಿ ಮಾತಾಡಿದ್ದಾನೆ ಸಾಹೇಬ್ರ ಬಗ್ಗೆ, ನಮಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ನಾವು ಗೆರಾವ್ ಹಾಕ್ತೀವಿ ಅಂತ. ನಾನೇ ಫಸ್ಟ್ ವ್ಯಕ್ತಿ ಪ್ರಿಯಾಂಕ್ ಸಾಹೇಬ್ರಿಗೆ ಫೋನ್ ಮಾಡಿದೆ, ಇವ್ರಿಗೆ ಅಂದೆ ವೇಟ್ ಮಾಡಿರಿ ಅಂತ. ನಾನು ಫಸ್ಟ್ ವ್ಯಕ್ತಿ ನಾನು ಸಾಹೇಬ್ರಿಗೆ ಫೋನ್ ಮಾಡಿ, ಸಾಹೇಬ್ರೆ ಹಿಂಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಹಿಂಗೆ ಅವಹೇಳನಕ್ಕೆ ಮಾತನ್ನು ಹೇಳಿದ್ದಾರೆ, ಯುವ ಕಾಂಗ್ರೆಸ್ ಹುಡುಗರು ನಮ್ಮ ಹುಡುಗರು ಸಹನೆ ಆಗ್ತಾ ಇಲ್ಲ, ಅವರು ಗೆರವ್ ಹಾಕ್ತೀನಿ ಅಂದ್ರೆ. ಪ್ರಿಯಾಂಕ್ ಸಾಹೇಬ್ರು ಹೇಳಿದ್ರು ಒಂದೇ ಮಾತು, ಬೇಡ ಹಂಗೆಲ್ಲ ಮಾಡಬೇಡ್ರಿ, ನೀವು ಬೇಕಾದ್ರೆ ಪ್ರೆಸ್ ಮೀಟ್ ಮಾಡಿ ಅಂತ. ನಾನು ಇಲ್ಲ ಸರ್, ತುಂಬ ಕೆಟ್ಟದಾಗಿ ಮಾತಾಡಿದ್ದಾನೆ, ಯಾರೂ ಕೇಳ್ತಾ ಇಲ್ಲ, ನಿಮ್ಮ ಮಾತು ಯಾರು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದೆ. ಫಸ್ಟ್ ಮೊದಲಿಗೆ ಯುವ ಕಾಂಗ್ರೆಸ್ ಹುಡುಗರು ಎಲ್ಲ ಪ್ಲ್ಯಾನ್ ಮಾಡಿ ಚಿತ್ತಾಪುರದವರು ಎಲ್ಲ ಕಾರ್ಯಕರ್ತರು ಸೇರಿ ಅದೊಂದು ಇದು ಪ್ರೊಟೆಸ್ಟ್. ಅಂದರೆ ನಾನು ಹೇಳೋದು ಏನು ತಾತ್ಪರ್ಯ ಏನಪ್ಪ ಅಂತಂದರೆ, ನಮ್ಮ ನಾಯಕರಾಗಲಿ ನಮ್ಮ ಪಾರ್ಟಿಯಲ್ಲಾಗಲಿ ಅಂಥ ಪ್ರವೃತ್ತಿ ಬಂದಿಲ್ಲ. ಯಾರಿಗೆ ಬೈಯೋದಾಗಲಿ ಪ್ರೊಟೆಸ್ಟ್ ಮಾಡೋದಾಗಲಿ ಇಂಥದ್ದು ನಾನು ಇದು ಮಾಡಲ್ಲ. ನಮ್ಮ ನಾಯಕರದು ಒಂದೇ ಕೆಲಸ, ಕಲಬುರಗಿ ಉದ್ಧಾರ ಮಾಡಬೇಕು, ಈ ರಾಜ್ಯ ಜನರಿಗೆ ಉದ್ಧಾರ ಮಾಡಬೇಕು, ಹಿಂದುಳಿದವರಿಗೆ, ಎಲ್ಲ ಬಡವರಿಗೆ, ಎಲ್ಲ ಸಮಾಜದ ಬಡು ಜನರಿಗೆ ಒಂದು ಒಳ್ಳೆ ಭವಿಷ್ಯ ಕೊಡಬೇಕು ಅಂತ ಒಂದೇ ಕನಸಿದೆ. ಅದು ಬಿಟ್ಟರೆ ಬೇರೆದು ಇಂಥ ಯಾವ ಕೆಲಸ ಇಲ್ಲ. ಇದು ಬರೀ ಇಂಥ ಕೆಲಸ ಇರೋದು ಬರೀ BJPದವ್ರಿಗೆ ಅದ. ಇವತ್ತು ನಾವೆಲ್ಲ ಸೇರಿ ಇವತ್ತು ದೊಡ್ಡ ಒಂದು ಪ್ರತಿಭಟನೆ ಮಾಡಿದ್ದೀವಿ. ಇದು ಮುಂದೆ ಏನಾದರೂ ಇಂಥದ್ದು ಇನ್ನೊಂದು ಸಲ ಮಾಡಿದ್ರೆ ಇದಕ್ಕಿಂತ ದೊಡ್ಡ ಪ್ರಮಾಣವಾಗಿ ಮಾಡ್ತೀವಿ ಅಂತ ನಾನು ತಮ್ಮ ಮುಖಾಂತರ BJPದವ್ರಿಗೆ ಹೇಳಿಕ್ಕೆ ಬಯಸ್ತೀನಿ. ಧನ್ಯವಾದ.